ನ್ಯೂಸ್, ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್ಗೆ ಸ್ವಾಗತ. ನಾನು ಎಸ್ ದೇವೇಂದ್ರಗೌಡ. ಇಂದಿನ ಮುಖ್ಯಾಂಶಗಳು. ನೈಜ ಸುದ್ದಿ ನೀಡದ ಟಿವಿ ಮಾಧ್ಯಮಗಳಿಂದ ಕಲುಷಿತ ವಾತಾವರಣ ನಿರ್ಮಾಣ. DH ಕಂಬಳಿ. ಪಠ್ಯಪುಸ್ತಕದ ಜೊತೆಗೆ ಸಾಹಿತ್ಯದ ಅಭಿರುಚಿ ಬೆಳೆಸಿಕೊಳ್ಳಿ. ಹಾಸ್ಯ ಚಕ್ರವರ್ತಿ ಪ್ರಾಣೇಶ್. ಬಾಲಕರ ಕುಟುಂಬಕ್ಕೆ ಪರಿಹಾರ ನೀಡಲು ದಲಿತ ವಿದ್ಯಾರ್ಥಿ ಪರಿಷತ್ ಒತ್ತಾಯ. ಬೇಡಿಕೆ ಈಡೇರಿಸಲು ಗ್ರಾಮ ಪಂಚಾಯತ್ ನೌಕರರಿಂದ ಮನವಿ ಸಲ್ಲಿಕೆ. ಮಾಂಟೆಸರಿ ಪಬ್ಲಿಕ್ ಸ್ಕೂಲ್ನಲ್ಲಿ ಇಂದು ಗಣೇಶ ಚತುರ್ಥಿ ಹಬ್ಬ ಆಚರಣೆ. ವಾರ್ತೆಗಳ ವಿವರ. ಈ ಹಿಂದೆ ಪತ್ರಿಕೆಗಳು ತಮ್ಮದೇ ಆದ ಛಾಪನ್ನು ಮೂಡಿಸಿ ಬಹಳಷ್ಟು ಮಹತ್ವ ಪಡೆದುಕೊಂಡು ಉದಾಹರಣೆಗಳಿವೆ. ಪತ್ರಿಕೆಗಳ ಜವಾಬ್ದಾರಿ ಸಮಾಜ ಸೇವೆ ಎಂದೇ ಕಾರ್ಯನಿರ್ವಹಿಸಿ ಮಹತ್ವ ಉಳಿಸಿಕೊಂಡ್ವಿ ಎಂದು ತಾಲೂಕಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ DH ಕಂಬಳಿ ಹೇಳಿದರು. ಯಾರೋ ಒಬ್ಬ ಸಿನಿಮಾ ನಟಿ ಹೆರಿಗೆ ಮಾಡಿದ್ರೆ ಸುದ್ದಿ ಆಗ್ತದೆ. ಒಬ್ಬ ಸಿನಿಮಾ ನಟಿ ಆಕಿದ ಹೆರಿಗೆ ಆದ್ರೂ ಸುದ್ದಿ ಆಗ್ತದ. ಹೆರಿಗೆ ದಿನನಿತ್ಯ ಸಾವಿರಾರು ಲಕ್ಷೋಪಲಕ್ಷ ಜನರು ಹೆರಿಗೆ ಮಾಡಿಕೊಡ್ತಾರೆ. ಅದ್ರಾಗ ಅವರು ಒಬ್ಬ ಮಹಿಳೆ. ಅದೊಂದು ಸುದ್ದಿ ಯಾವುದಾಗಬೇಕು? ಯಾವುದು ಸರ್ವೇ ಸಾಮಾನ್ಯವಾಗಿ ಆಗದಿಲ್ಲೋ, ಸರ್ವೇ ಸಾಮಾನ್ಯವಾಗಿ ಆಗದೇ ಇರುವಂಥ ಘಟನೆ ಏನಾದರೂ ನಡೆದ್ರೆ ಅದು ಸುದ್ದಿ ಆಗ್ತದೆ. ಪತ್ರಕರ್ತರ ವಲಯದಲ್ಲಿ ಒಂದು ಚಿರಪರಿಚಿತವಾಗಿರುವಂಥ ಒಂದು ವಾಕ್ಯ ಇದೆ. ನಾಯಿ ಮನುಷ್ಯನಿಗೆ ಕಚ್ಚಿದ್ರೆ ಸುದ್ದಿ ಆಗಲ್ಲ. ಸಿಂಧೂರಾಗೂ ಕಚ್ತೈತಿ, ಇವ್ರ ಓಣ್ಯಾಗ ಕಚ್ತೈತಿ, ನಮ್ಮ ಪ್ರಹ್ಲಾದ್ ಗುಡಿ ಅವ್ರ ಓಣ್ಯಾಗಂತೂ ದಿನ ಕಚ್ತೈತಿ. ಮನುಷ್ಯ ನಾಯಿ ಕಚ್ಚಿದ್ರೆ ಸುದ್ದಿ ಆಗತ್ತೆ. ಮನುಷ್ಯ ನಾಯಿ ಕಚ್ಚೋದು ವಿರಳ. ಎಲ್ಲಿಯೂ ಕಚ್ಚಿರುವಂಥ ಉದಾಹರಣೆಗಳಿಲ್ಲ. ಆದರ್ಶ ಕಾಲನಿಗೋ, ರಾಮಕೃಷ್ಣ ಕಾಲನಿಗೋ, ಮೈವು ಕಾಲನಿಗೋ ಮನುಷ್ಯ ಹೋಗಿ ನಾಯಿ ಕಚ್ಚಿದಾದ್ರೆ ಇದು ಪ್ರಪಂಚದಾದ್ಯಂತ ಸುದ್ದಿ. ಆಡಿನ ಮರಿಯನ್ನು ನೋಡ್ಕೊಂಡ್ರೆ ಸುದ್ದಿ ಆಗಲ್ಲ. ಆಡಿನ ಮರಿಯನ್ನು ಜೋಪಾನ ಮಾಡಿದ್ರೆ ಸುದ್ದಿ ಆಗಲ್ಲ. ಹಂದಿ ಮರಿಯನ್ನ ಆಡು ಜೋಪಾನ ಮಾಡಿದ್ರೆ ಸುದ್ದಿ ಆಗಲ್ಲ. ಕತ್ತೆ ಮರಿಯನ್ನ ಕುರಿ ಜೋಪಾನ ಮಾಡಿದ್ರೆ ಸುದ್ದಿ ಆಗಲ್ಲ. ಹಾಗಾಗಿ ಯಾವುದು ಅಸಾಮಾನ್ಯವೋ, ಅಘಟಿತವಾಗಿರುವಂಥ ಘಟನೆ ಇರಬೇಕು, ಯಾವುದು ಅಸಾಮಾನ್ಯ ಸುದ್ದಿ ಇರ್ತದೋ, ಘಟನೆ ಇರ್ತದೋ ಅಂಥದ್ದು ಮಾತ್ರ ಸುದ್ದಿ ಆಗ್ತದೆ. ಇಂಥ ಪತ್ರಕರ್ತರ ಸೇವೆಯನ್ನು ಗುರುತಿಸಿ ನೀವು ಸನ್ಮಾನ ಮಾಡ್ತಾ ಇದ್ದೀರಲ್ಲ, ಇದು ನಿಮಗೆ ಹ್ಯಾಟ್ಸಪ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಗರದ ಪತ್ರಿಕಾ ಭವನದಲ್ಲಿ ವಾಸವಿ ಕ್ಲಬ್ ವತಿಯಿಂದ ಶನಿವಾರ ಕಾರ್ಯನಿರತ ಪತ್ರಕರ್ತರ ಸಂಘದ ಪದಾಧಿಕಾರಿಗಳಿಗೆ ಸನ್ಮಾನ ಗೌರವ ಸಮಾರಂಭದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು, ಈಗ ಜಗತ್ತಿನಾದ್ಯಂತ ಕ್ಷಣಾರ್ಧದಲ್ಲಿ ನೋಡುವಂತಹ ಸಾಮಾಜಿಕ ಜಾಲತಾಣ, ವಿದ್ಯುನ್ಮಾನದ ಟಿವಿ ಮಾಧ್ಯಮ ಸಮಾಜದಲ್ಲಿ ಕಲುಷಿತ ವಾತಾವರಣ ನಿರ್ಮಾಣ ಮಾಡುತ್ತಿವೆ ಎಂದು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಪ್ರತಿನಿತ್ಯ ದರ್ಶನ್ ಸುದ್ದಿ ನೋಡಬೇಕಾದ ಪರಿಸ್ಥಿತಿ ಒದಗಿ ಬಂದಿದೆ. ಎಷ್ಟೋ ಜನ ಹಸಿವಿನಿಂದ ಬಳಲುತ್ತಿದ್ದಾರೆ, ರೈತರು ಕಷ್ಟಕ್ಕೀಡಾಗಿದ್ದಾರೆ, ಸರ್ಕಾರಿ ಇಲಾಖೆಗಳಲ್ಲಿ ಎಷ್ಟೊಂದು ಅವ್ಯವಹಾರ ನಡೆಯುತ್ತಿವೆ, ಸರಣಿ ಅತ್ಯಾಚಾರ ನಡೆಯುತ್ತಿವೆ. ಇವು ಟಿವಿ ಮಾಧ್ಯಮ ಕಣ್ಣಿಗೆ ಕಾಣಿಸುತ್ತಿಲ್ಲ. ಯಾರೋ ಸಿನಿಮಾ ನಟಿಗೆ ಹೆರಿಗೆ ಆಗುವುದು ಸುದ್ದಿಯಾಗುತ್ತದೆ, ದಿನನಿತ್ಯ ಲಕ್ಷಾಂತರ ಜನಕ್ಕೆ ಹೆರಿಗೆ ಆಗುತ್ತೆ, ಅದರಂತೆ ಅವರಿಗೂ ಆಗುತ್ತೆ. ಇಂತಹ ವಿಷಯಕ್ಕೆ ಒತ್ತು ಕೊಡದೆ ವಸ್ತುನಿಷ್ಠ ಸುದ್ದಿಗಳಿಗೆ ಮಹತ್ವ ಕೊಡಬೇಕಾಗಿದೆ. ಅಸಾಮಾನ್ಯ ಅಘಟಿತ ಸುದ್ದಿಗಳು ಟಿವಿ ಪತ್ರಿಕೆ ಮಾಧ್ಯಮಗಳಲ್ಲಿ ಸುದ್ದಿಯಾಗುತ್ತಿವೆ ಎಂದರು. ಸಂಘದ ಉಪಾಧ್ಯಕ್ಷ ಚಂದ್ರಶೇಖರ್ ಬೆನ್ನೂರು ಮಾತನಾಡಿ, ನಟ ದರ್ಶನ್ ವಿಷಯವನ್ನು ಟಿವಿ ಮಾಧ್ಯಮಗಳಲ್ಲಿ ಪ್ರತಿದಿನ ತೋರಿಸುತ್ತಿದ್ದಾರೆ. ಆದರೆ ನಿನ್ನೆ ಮಾನ್ವಿ ಬಳಿ ನಡೆದ ಶಾಲಾ ಮಕ್ಕಳು ಬಸ್ ಅಪಘಾತದಿಂದ ಜೀವ ಕಳೆದುಕೊಂಡಿದ್ದು ಸ್ವಲ್ಪವೇ ಸುದ್ದಿಯಾಗಿದೆ. ಇದು ನೋವಿನ ಸಂಗತಿ ಎಂದರು. ಪತ್ರಿಕಾ ದಿನಾಚರಣೆ ಸಾಮಾನ್ಯವಾಗಿ ಪತ್ರಕರ್ತರು ಮಾಡ್ತಾರೆ. ಇವತ್ತು ಲಯನ್ಸ್ ಕ್ಲಬ್ನವರು ಅದನ್ನು ಮಾಡಿ ಮಾಡ್ತಾ ಇರೋದು ಭಾಳ ವಿಚಾರ. ಈಗ ನಮ್ಮ ಮಾತಾಡಿದ್ರು ನಾಗೇಶ್ವರ ಪತ್ರಕರ್ತರು ಅಂದರೆ ಭಯ, ಪತ್ರಕರ್ತರು ಅಂತಂದರೆ ಇವತ್ತು ಸಮಾಜದಲ್ಲಿ ಏನಾಗ್ತಾ ಇದೆ, ಸುಮ್ಮನೆ ಜಾಸ್ತಿ ತಿಂತುವಂಥ ವಾತಾವರಣ ನಿರ್ಮಾಣ ಆಗುತ್ತೆ. ನಿಜ, ಇವತ್ತು ಸೋಷಿಯಲ್ ಮೀಡಿಯಾ ಅನ್ನೋದು ಏನಿದೆ, ಸಮಾಜದಲ್ಲಿ ಸತ್ಯಕ್ಕಿಂತ ಸುಳ್ಳನ್ನೇ ಜಾಸ್ತಿ ತೋರಿಸ್ತಾ ಇದೆ. ನಾವಿಲ್ಲಿ ಏನು ಗಾಯ ಆಗಿರ್ತ ಅಲ್ಲಿ 10 ಜನ ಸತ್ತಿದ್ದಾರೆ ಅಂತೇಳಿ ಹೊರ ಹೋಗ್ತಾ ಇದೆ. ಅಂದರೆ ಜನಕ್ಕೆ ಏನಾಗ್ತಾ ಇದೆ, ಬರ್ತಾ ಏನಾಗ್ತಾ ಇದೆ, ಯೂಟ್ಯೂಬ್ ಚಾನಲ್ಗಳಾಗಲಿ, ಟಿವಿ ಚಾನಲ್ಗಳ, ನ್ಯೂಸ್ ಚಾನಲ್ಗಳು ಇವತ್ತು ಯಾವುದೋ ಒಂದು ಕ್ರೈಮ್ ಇಡೀ ತಿಂಗಳಗಟ್ಟಲೆ ತೋರಿಸ್ತಾ ಇದ್ದಾರೆ ಅಂತಂದರೆ, ಅಂದರೆ ಅದು ಒಂದು ಕ್ರೈಮ್ ಅಷ್ಟೇ ಇಡೀ ರಾಜ್ಯ ನೋಡುವಂಥ ಪರಿಸ್ಥಿತಿ ಇವತ್ತು ನಮ್ಮ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ. ಭಾಳ ನೋವಿನ ಸಂಗತಿ ಇವತ್ತು.
ನಂತರ ಶೇಖರ್ ಎರ್ದಿಯಾಳ್ ಮಾತನಾಡಿ, ಪತ್ರಕರ್ತರನ್ನು ಗುರುತಿಸಿ ಅವರು ಕೂಡ ಸಮಾಜ ಸೇವೆಯಲ್ಲಿ ಭಾಗಿಯಾಗಿ ಸಮಾಜದಲ್ಲಿ ನಡೆಯುವ ಅನ್ಯಾಯಗಳನ್ನು ತಿದ್ದುವ ಮತ್ತು ಕಾರ್ಯರೂಪಕ್ಕೆ ತರುವಲ್ಲಿ ಅವರ ಶ್ರಮವಿದೆ ಎಂದು ತಿಳಿದು ನಮ್ಮ ಅಳಿಲು ಸೇವೆಯನ್ನು ಗುರುತಿಸಿ ವಾಸವಿ ಕ್ಲಬ್ನವರು ಪತ್ರಕರ್ತರಿಗೆ ಸನ್ಮಾನ ಇಟ್ಟುಕೊಂಡಿರುವುದು ಶ್ಲಾಘನೀಯ ಎಂದರು. ವೇದಿಕೆ ಮೇಲೆ ಸಂಘದ ಖಜಾಂಚಿ ಮೊಹಮ್ಮದ್ ಮುಸ್ತಫಾ, ಕಾರ್ಯದರ್ಶಿ ದುರ್ಗೇಶ್, ವಾಸವಿ ಕ್ಲಬ್ ಅಧ್ಯಕ್ಷ ಮಹಂಕಾಳಿ ಮಂಜುನಾಥ್, ಕಾರ್ಯದರ್ಶಿ ರಾಘವೇಂದ್ರ ಗಾಂಧಿನಗರ, ನಾಗೇಶ್ ಎನ್ ಶಿವ, ವೀರೇಶ್, ಬಾಲಾಜಿ, ಸೂರ್ಯಬಾಬು, ರಾಘವೇಂದ್ರ ಅಂಚಿನಾಳ್, ಶಶಿಕುಮಾರ್ ದಾನಿ, ರಾಜು ಬದಿ, ಪತ್ರಕರ್ತರು ಸೇರಿದಂತೆ ಅನೇಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ವಿದ್ಯಾರ್ಥಿಗಳು ಅತ್ಯಂತ ಸಂಯಮ, ನಯ, ವಿನಯ, ಮನೆಯ ಸಂಸ್ಕಾರದೊಂದಿಗೆ ಪಠ್ಯಪುಸ್ತಕಗಳ ಓದು, ಕನ್ನಡದ ಕಣ್ಮಣಿಗಳಾದ ಕುವೆಂಪು, ದ ರಾ ಬೇಂದ್ರೆ, ಬೀಚಿ ಅಂತ ಅನೇಕ ಮಹಾನ್ ಸಾಹಿತಿಗಳು ಬರೆದ ಸಾಹಿತ್ಯವನ್ನು ಓದುವುದರಿಂದ ಲೋಕದ ಜ್ಞಾನವನ್ನು ಪಡೆದುಕೊಳ್ಳುತ್ತೀರಿ. ತಿಳುವಳಿಕೆ ಅನ್ನುವುದು ಬಹಳ ಮುಖ್ಯ. ಓದು ಒಕ್ಕಾಲು, ಬುದ್ಧಿ ಮುಕ್ಕಾಲು. ಜ್ಞಾನಕ್ಕೆ ಪಠ್ಯ ಪುಸ್ತಕವಾದರೆ ತಿಳುವಳಿಕೆಗೆ ಸಾಹಿತ್ಯ ಅತ್ಯಂತ ಅವಶ್ಯ ಎಂದು ಖ್ಯಾತ ಹಾಸ್ಯ ಸಾಹಿತಿ, ಕಲಾವಿದ, ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಗಂಗಾವತಿ ಬೀಚಿ ಪ್ರಾಣೇಶ್ ಹೇಳಿದರು. ನಗರದ ಸತ್ಯ ಗಾರ್ಡನ್ನಲ್ಲಿ ಆಕ್ಸ್ಫರ್ಡ್ ಸಮೂಹ ಶಿಕ್ಷಣ ಸಂಸ್ಥೆಗಳಿಂದ ಹಮ್ಮಿಕೊಂಡಿದ್ದ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಸ್ವಾಗತ, ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ, ಘಟಿಕೋತ್ಸವ ಕಾರ್ಯಕ್ರಮದಲ್ಲಿ ದಿ.ಎನ್. ಶೇಷಯ್ಯ ಶ್ರೇಷ್ಠಿ ರೌಡ್ಕುಂದ ಮತ್ತು ದಿ. ಬೈಸಾನಿ ರಾಮಕೋಟಯ್ಯ ಕಂಪ್ಲಿ ಇವರ ಸ್ಮರಣಾರ್ಥ ನೀಡುವ ರಾಜ್ಯ ಮಟ್ಟದ ಮೇರುಜೀವ 2024 ಪ್ರಶಸ್ತಿ ಸ್ವೀಕರಿಸಿ ಅವರು ಮಾತನಾಡಿದರು. ಈಗಿನ ಪ್ರಸ್ತುತ ದಿನಮಾನಗಳಲ್ಲಿ ಈ ಆಧುನಿಕತೆಯ ಗುಂಗಿನಲ್ಲಿ ವಿದ್ಯಾರ್ಥಿಗಳು ಸಾಮಾಜಿಕ ಜಾಲತಾಣದಲ್ಲಿ ಕಳೆದು ಹೋಗಿ ಸಮಯ ಬಹಳಷ್ಟು ವ್ಯರ್ಥ ಮಾಡುತ್ತಿದ್ದಾರೆ. ನಾವು ಎಲ್ಲಿಯವರೆಗೆ ಮೊಬೈಲ್ನಿಂದ ದೂರ ಇರುವುದಿಲ್ಲವೋ ಅಲ್ಲಿಯವರೆಗೆ ಯಾವ ಸಾಧನೆಯೂ ಮಾಡಲು ಸಾಧ್ಯವಿಲ್ಲ. ಇತ್ತೀಚೆಗೆ ಶಿಕ್ಷಣ ಬರೀ ವ್ಯಾಪಾರವಾಗುತ್ತಿದೆ. ಹಣವನ್ನು ಮಾಡಲು ದೊಡ್ಡ ದೊಡ್ಡ ಸಂಸ್ಥೆಗಳು ಹುಟ್ಟಿಕೊಳ್ಳುತ್ತಿವೆ. ದೊಡ್ಡ ದೊಡ್ಡ ನಗರಗಳಲ್ಲಿ ವಿದ್ಯಾರ್ಥಿಗಳ ಬದಲಾಗಿ ತಂದೆ ತಾಯಿಗಳಿಗೆ ಪರೀಕ್ಷೆ ಬರೆಯಿಸಿ ವಿದ್ಯಾರ್ಥಿಗಳಿಗೆ ಪ್ರವೇಶಾತಿ ನೀಡಲಾಗುತ್ತಿದೆ. ಇದರಿಂದಾಗಿ ನಾವು ಸಮಾಜಕ್ಕೆ ಕೊಡುತ್ತಿರುವ ಸಂದೇಶವಾದರೂ ಏನು ಎನ್ನುವ ಪ್ರಶ್ನೆ ಹುಟ್ಟಿಕೊಳ್ಳುತ್ತದೆ ಎಂದು ವಿಷಾದ ವ್ಯಕ್ತಪಡಿಸಿದರು. ತಾಲೂಕು ಕೇಂದ್ರದಲ್ಲಿ ಸತ್ಯನಾರಾಯಣ ಶ್ರೇಷ್ಠಿಯವರು ಸೇವಾ ಮನೋಭಾವದಿಂದ ಶಿಕ್ಷಣ ಸಂಸ್ಥೆ ಕಟ್ಟಿದ್ದಾರೆ. 2,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇಂತಹ ಸಂಸ್ಥೆಯಲ್ಲಿ ಅಧ್ಯಯನ ಮಾಡುತ್ತಿದ್ದಾರೆಂದರೆ ಇದು ಒಂದು ವಿಶ್ವವಿದ್ಯಾಲಯವೇ ಆಗಿದೆ. ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಹೇಳುತ್ತೇನೆ, ಶಿಕ್ಷಣದ ಜೊತೆಗೆ ಸಾಹಿತ್ಯ ಓದುವ ಅಭಿರುಚಿ ಬೆಳೆಸಿಕೊಳ್ಳಿ ಎಂದು ಕರೆ ನೀಡಿ ತಮ್ಮ ಹಾಸ್ಯ ಭರಿತ ಮಾತುಗಳಿಂದ ವಿದ್ಯಾರ್ಥಿಗಳನ್ನು, ಪೋಷಕರನ್ನು, ಶಿಕ್ಷಕರನ್ನು, ಆಡಳಿತ ಮಂಡಳಿಯವರನ್ನು ನಗೆಗಡಲಲ್ಲಿ ತೇಲುವಂತೆ ಮಾಡಿದರು. ಇದೇ ವೇಳೆ ಎದ್ದಲದೊಡ್ಡಿ ವಿರಕ್ತ ಮಠದ ಮಹಾಲಿಂಗ ಮಹಾಸ್ವಾಮಿಗಳು ಸಾನ್ನಿಧ್ಯ ವಹಿಸಿದ್ದರು. ನೇತ್ರತಜ್ಞ ಡಾಕ್ಟರ್ ಚನ್ನನಗೌಡ ಪಾಟೀಲ್ ಉದ್ಘಾಟಿಸಿದರು. ಆಕ್ಸ್ಫರ್ಡ್ ಸಮೂಹ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ಎನ್. ಸತ್ಯನಾರಾಯಣ ಶ್ರೇಷ್ಠಿ ಅಧ್ಯಕ್ಷತೆ ವಹಿಸಿದ್ದರು. ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಎನ್. ಶಿವನಗೌಡ ಗೊರೆಬಾಳ್, ಬಸವರಾಜ್ ಹಿರೇಗೌಡರ್, ಉದ್ಯಮಿ ಬಸವರಾಜ್ ಸಾವುಕಾರ ಕುರುಕುಂದ, ನಿವೃತ್ತ ಉಪನಿರ್ದೇಶಕ ಎಸ್. ಹಿರೇಮಠ್, ಕಾಸಪ ಅಧ್ಯಕ್ಷ ಪಂಪಯ್ಯ ಸ್ವಾಮಿ ಸಾಲಿಮಠ್, ನಿವೃತ್ತ ಶಿಕ್ಷಕ ವೆಂಕನಗೌಡ ವಟಕಲ್, ಡಾಕ್ಟರ್ ಜೀವನೇಶ್ವರಯ್ಯ ಹಿರೇಮಠ್, ನಾಗರಾಜ್ ಮಾಡಸಿರ್ವಾರ್ ಸೇರಿದಂತೆ ಅನೇಕರು ಇದ್ದರು. ಇದೇ ಸಂದರ್ಭದಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಕಪ್ಕಲ್ ಗ್ರಾಮದ ಬಳಿ ನಿನ್ನೆ ನಡೆದ ಭೀಕರ ಅಪಘಾತ ದುರಂತಕ್ಕೀಡಾದ ಬಾಲಕರ ಕುಟುಂಬಕ್ಕೆ ಸೂಕ್ತ ಪರಿಹಾರ ನೀಡಲು ಹಾಗೂ ಗಾಯಾಳುಗಳಿಗೆ ಹೆಚ್ಚಿನ ಉಚಿತ ಚಿಕಿತ್ಸೆ ನೀಡಲು ದಲಿತ ವಿದ್ಯಾರ್ಥಿ ಪರಿಷತ್ ತಾಲೂಕಾ ಸಮಿತಿ ಒತ್ತಾಯಿಸಿ ಮನವಿ ಸಲ್ಲಿಸಿದೆ. ಸೆಪ್ಟೆಂಬರ್ 5 ಶಿಕ್ಷಕರ ದಿನಾಚರಣೆಯ ದಿನ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಕಪ್ಗಲ್ ಗ್ರಾಮದ ಬಳಿ ಲೋಯಲೋ ವಿದ್ಯಾಸಂಸ್ಥೆಯ ಖಾಸಗಿ ಬಸ್ ಹಾಗೂ ಸರ್ಕಾರಿ KSRTC ಸಾರಿಗೆ ಬಸ್ ನಡುವೆ ನಡೆದ ಮುಖಾಮುಖಿ ಡಿಕ್ಕಿಯಿಂದ ಈಗಾಗಲೇ 2 ಪುಟ್ಟ ಕಂದಮ್ಮಗಳ ಪ್ರಾಣ ಪಕ್ಷಿ ಹಾರಿ ಹೋಗಿ ಇನ್ನು ಹಲವು ಬಾಲಕರು ಸಾವು ನೋವಿನ ಮಧ್ಯೆ ಸಿಲುಕಿ ಹೆಚ್ಚಿನ ಚಿಕಿತ್ಸೆಗೆ ರಾಯಚೂರು ರಿಮ್ಸ್ ಸೇರಿದಂತೆ ವಿವಿಧೆಡೆ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಈ ಘಟನೆಗೆ ಮುಖ್ಯ ಕಾರಣ ರಸ್ತೆಯ ಮೇಲಿರುವ ಗುಂಡಿಯನ್ನು ತಪ್ಪಿಸಲು ಹೋದ ಸರ್ಕಾರಿ ಬಸ್ಸಿನ ಚಾಲಕನ ನಿಯಂತ್ರಣ ತಪ್ಪಿ ಖಾಸಗಿ ಬಸ್ಗೆ ಡಿಕ್ಕಿ ಹೊಡೆದಿದ್ದಾನೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಇತ್ತೀಚೆಗೆ ನಾನ್ ಸ್ಟಾಪ್ ಬಸ್ಗಳು ತಮ್ಮ ವೇಗ ಮಿತಿ ಮೀರಿ ರಸ್ತೆ ಮೇಲೆ ಚಲಿಸಿ ಅಮಾಯಕರ ಜೀವ ತೆಗೆಯುತ್ತಿವೆ. ಆದ್ದರಿಂದ ಇಂತಹ ಬೇಜವಾಬ್ದಾರಿ ಚಾಲಕರ ಮೇಲೆ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಮತ್ತು ಮುಖ್ಯ ರಸ್ತೆಯ ಮೇಲಿನ ಗುಂಡಿಯನ್ನು ಮುಚ್ಚದೆ ಅರೆಬರೆ ರಸ್ತೆ ನಿರ್ಮಾಣ ಮಾಡಿರುವುದು ಕೂಡ ಈ ಘಟನೆಗೆ ಕಾರಣ ಎನ್ನುವ ಹಿನ್ನೆಲೆಯಲ್ಲಿ ಲೋಕೋಪಯೋಗಿ ಇಲಾಖೆ ಹಾಗೂ KRIDL ಇಲಾಖೆಯ ಅಧಿಕಾರಿಗಳನ್ನು ಕೂಡಲೇ ಅಮಾನತು ಮಾಡಬೇಕು. ಪುಟ್ಟ ಕಂದಮ್ಮಗಳ ಜೀವಗಳನ್ನು ಕಳೆದುಕೊಂಡು ಸಂಕಷ್ಟದಲ್ಲಿರುವ ಕುಟುಂಬಗಳಿಗೆ ಸರ್ಕಾರ ಸಾಕಷ್ಟು ನೆರವು ನೀಡಿ ಅವರಿಗೆ ಆಸರೆಯಾಗಬೇಕು. ಹೆಚ್ಚಿನ ಚಿಕಿತ್ಸೆಗೆ ದಾಖಲಾಗಿರುವ ಬಾಲಕರ ಸಂಪೂರ್ಣ ವೆಚ್ಚವನ್ನು ಸರ್ಕಾರ ಭರಿಸಿ ಮುಂದೆಂದು ಇಂತಹ ಘಟನೆಗಳು ಆಗದಂತೆ ಕಠಿಣ ಕಾನೂನು ಕ್ರಮ ಜರುಗಿಸಬೇಕೆಂದು ದಲಿತ ವಿದ್ಯಾರ್ಥಿ ಪರಿಷತ್ ಸಮಿತಿ ಸಿಂಧನೂರು ವತಿಯಿಂದ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ ಎಂದು ತಾಲೂಕು ಅಧ್ಯಕ್ಷರಾದ ದುರ್ಗೇಶ್ ಕಲ್ಮಂಗಿ ಹೇಳಿಕೆ ನೀಡಿದರು.
ಸಿಂಧನೂರು ತಾಲೂಕಿನ ಗ್ರಾಮ ಪಂಚಾಯಿತಿಯಲ್ಲಿ ಕಾರ್ಯನಿರ್ವಹಿಸುವ ಸಿಬ್ಬಂದಿಯ ವಿವಿಧ ಬೇಡಿಕೆ ಈಡೇರಿಸಲು ಒತ್ತಾಯಿಸಿ ಇಂದು ಗ್ರಾಮ ಪಂಚಾಯಿತಿ ನೌಕರ ಸಂಘದ ವತಿಯಿಂದ ತಾಲೂಕು ಪಂಚಾಯಿತಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ವಿರುಪಾಪುರ ಗ್ರಾಮ ಪಂಚಾಯಿತಿ ನೀರುಗುಂಡೆ 1 ವರ್ಷದ ಸಂಬಳ ನೀಡುವ ಕುರಿತು ಮಾರ್ಸಿರುವಾರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಅಸಂವಿಧಾನಿಕ ಆದೇಶ ರದ್ದುಪಡಿಸುವ ಕುರಿತು, ಕಲಮಂಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಸಿಬ್ಬಂದಿ ವೇತನ ತಡೆ ಹಿಡಿಯುವುದನ್ನು ತಡೆಯುವ ಕುರಿತು, ಉಮಲೋಟಿ ಗ್ರಾಮ ಪಂಚಾಯತ್ನಲ್ಲಿ ಕಡಿಮೆ ನೀಡುವುದನ್ನು ತಕ್ಷಣ ತಡೆದು ಕಾರ್ಮಿಕ ಇಲಾಖೆ ಆದೇಶದಂತೆ ಪಾವತಿಸುವ ಕುರಿತು ಇಂದು ಸೇರಿದ್ದ ಗ್ರಾಮ ಪಂಚಾಯಿತಿ ನೌಕರರ ಸಂಘದ ಪದಾಧಿಕಾರಿಗಳು ಹಾಗೂ ಸದಸ್ಯರು ತಾಲೂಕಾ ಪಂಚಾಯಿತಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ರಾಜ್ಯದ ಖಜಾಂಚಿಯಾದ ಬಸವರಾಜ್ ಕಾಮ್ರೇಡ್ ಮತ್ತು ಜಿಲ್ಲೆಯ ವಿವಿಧ ಮುಖಂಡರು ಮತ್ತು ರಾಯಚೂರು ಜಿಲ್ಲೆಯ ಎಲ್ಲ ತಾಲೂಕುಗಳ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಮುಖಂಡರು ಹಾಜರಿದ್ದರು. ನಂತರ ಸಭೆ ಸೇರಿದ ಸಂಘದ ಸದಸ್ಯರು ಸಿಂಧನೂರು ತಾಲೂಕಿನ ನೂತನ ಪದಾಧಿಕಾರಿಗಳನ್ನು ನೇಮಕ ಮಾಡಿ ಈ ಕೆಳಗಿನಂತೆ ನೇಮಿಸಲಾಯಿತು. ಸಂಚಾಲಕರಾಗಿ ಶ್ರೀರಾಮುಲು, ಸಹ ಸಂಚಾಲಕರಾಗಿ ರಮೇಶ್ ಪಾಟೀಲ್ ಎಲೆಕುಳ್ಳಿಗಿ, ಹುಲ್ಲೇಶ್ ಮಾರ್ಸಿರ್ವಾರ್, ಚಂದ್ರಶೇಖರ್ ಜಾಲಿಹಾಳ್, ವೆಂಕಪ್ಪ ಕಲ್ಮಂಗಿ ಅವರನ್ನು ಆಯ್ಕೆ ಮಾಡಲಾಯಿತು. ನಗರದ ಪಿಡೋಡಿ ಕ್ಯಾಂಪಿನ ಮಾಂಟೆಸರಿ ಪಬ್ಲಿಕ್ ಸ್ಕೂಲಿನಲ್ಲಿ 150 ವಿದ್ಯಾರ್ಥಿಗಳು ಗಣೇಶ ಆಕೃತಿಯಲ್ಲಿ ಮೈದಾನದಲ್ಲಿ ಕುಳಿತು ಅದ್ಭುತವಾದ ವಿನಾಯಕನನ್ನು ಚಿತ್ರಣ ಬಿಂಬಿಸಿ ನೋಡುಗರ ಮೆಚ್ಚುಗೆ ಪಡೆದರು. ಇದು ಒಂದು ಹೊಸ ಪ್ರಯತ್ನವಾಗಿದ್ದು ಈ ಪ್ರಯತ್ನಕ್ಕೆ ಮಕ್ಕಳು ಅದ್ಭುತವಾಗಿ ಸಾಥ್ ನೀಡಿದ್ದಾರೆ. ಮಕ್ಕಳು ಮೂರ್ತಿ ಚಿತ್ರಣಕ್ಕೆ ಬೇಕಾದ ಹಾಗೆ ತಮ್ಮ ಮೈ ಕೈಗಳನ್ನು ಜೋಡಿಸುತ್ತಾ ಕುಳಿತರು. ಕೊನೆಗೆ ಎಲ್ಲರೂ ಸ್ವಲ್ಪ ಹೊತ್ತು ಅದೇ ಭಂಗಿಯಲ್ಲಿ ಕುಳಿತಿದ್ದನ್ನು ಫೋಟೋ ಕ್ಲಿಕ್ಕಿಸಿದಾಗ ಕಂಡುಬಂದ ದೃಶ್ಯ ಇದಾಗಿದೆ ಎಂದು ಶಾಲಾ ಮುಖ್ಯಸ್ಥರು ತಿಳಿಸಿದರು. ಮನುಷ್ಯನ ಬದುಕಿನಲ್ಲಿ ಆಸ್ತಿ, ಅಂತಸ್ತು, ಅಧಿಕಾರ ಸ್ಥಿರವಲ್ಲ. ಸಮಾಜದಲ್ಲಿ ನೊಂದವರ, ಬೆಂದವರ, ತುಳಿತಕ್ಕೊಳಗಾದವರ, ಕಡುಬಡವರ, ದೀನದಲಿತರಿಗೆ ಸಹಾಯ ನೀಡುವ ಮೂಲಕ ಸಮಾಜದಲ್ಲಿ ದೊಡ್ಡವರಾಗಬಹುದು ಎಂದು ಕಸಾಪ ತಾಲೂಕು ಅಧ್ಯಕ್ಷ ಪಂಪಯ್ಯ ಸ್ವಾಮಿ ಸಾಲಿಮಠ್ ಅಭಿಪ್ರಾಯಪಟ್ಟರು. ವರ್ತಕರಾದ ಮಲ್ಲಪ್ಪ ಮೈಲಾರ್ ಇವರನ್ನು ಸಿಂಧನೂರು ತಾಲೂಕು ಹಾಲು ಮತ ಸಮಾಜದಿಂದ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ ಹಿನ್ನೆಲೆಯಲ್ಲಿ ಎಪಿಎಂಸಿ ಅಮರೇಶ್ವರ ಟ್ರೇಡರ್ಸ್ನಲ್ಲಿ ಗೆಳೆಯರ ಬಳಗದಿಂದ ಗೌರವಿಸಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ನಾಗರಾಜ್ ಮಾರ್ಸಿರ್ವಾರ್, ಶರಣಪ್ಪ ಸೌದ್ರಿ, ಶರಣಪ್ಪ ದುಮತಿ, ವಿರೂಪಾಕ್ಷಪ್ಪ ಮನ್ನಾಪುರ್, ಶರಣೇಗೌಡ ಸಾನ್ಬಾಳ್, ಬಸವರಾಜ್ ಮನ್ನಾಪುರ್, ಪಂಪಯ್ಯಸ್ವಾಮಿ ಸಾಲಿಮಠ್, ರಾಚಪ್ಪ ಮಸ್ಕಿ, ವೀರನಗೌಡ ಟ್ರಾನ್ಸ್ಪೋರ್ಟ್, ಸುರೇಶ್ ಪಗಡ್ದಿನಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಮತ್ತೊಮ್ಮೆ ಮುಖ್ಯಾಂಶಗಳು. ನೈಜ ಸುದ್ದಿ ನೀಡದ ಟಿವಿ ಮಾಧ್ಯಮಗಳಿಂದ ಕಲುಷಿತ ವಾತಾವರಣ ನಿರ್ಮಾಣ. ಡಿಎಚ್ ಕಂಬಳಿ. ಪಠ್ಯಪುಸ್ತಕದ ಜೊತೆಗೆ ಸಾಹಿತ್ಯದ ಅಭಿರುಚಿ ಬೆಳೆಸಿಕೊಳ್ಳಿ. ಹಾಸ್ಯ ಚಕ್ರವರ್ತಿ ಪ್ರಾಣೇಶ್. ಬಾಲಕರ ಕುಟುಂಬಕ್ಕೆ ಪರಿಹಾರ ನೀಡಲು ದಲಿತ ವಿದ್ಯಾರ್ಥಿ ಪರಿಷತ್ ಒತ್ತಾಯ. ಬೇಡಿಕೆ ಈಡೇರಿಸಲು ಗ್ರಾಮ ಪಂಚಾಯತ್ ನೌಕರರಿಂದ ಮನವಿ ಸಲ್ಲಿಕೆ. ಮಾಂಟೆಸರಿ ಪಬ್ಲಿಕ್ ಸ್ಕೂಲ್ನಲ್ಲಿ ಇಂದು ಗಣೇಶ ಚತುರ್ಥಿ ಹಬ್ಬ ಆಚರಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ. ಗಜಾನನ ಯುವಕ ಮಂಡಳಿ ಬಳಗನೂರು, ಸನ್ರೈಸ್ ಡಿ ಫಾರ್ಮಸಿ, ನರ್ಸಿಂಗ್ ಪ್ಯಾರಾಮೆಡಿಕಲ್ ಕಾಲೇಜ್ ಸಿಂಧನೂರು ನೇತೃತ್ವ ಹಾಗೂ ಸಹಯೋಗದೊಂದಿಗೆ ಸಪ್ತಗಿರಿ ಆಸ್ಪತ್ರೆ ಬೆಂಗಳೂರು ಇವರ ಸಂಯುಕ್ತಾಶ್ರಯದಲ್ಲಿ ಹೃದಯ ರೋಗ, ನರರೋಗ, ಕ್ಯಾನ್ಸರ್ ಹಾಗೂ ಮೂತ್ರಪಿಂಡದ ಕಲ್ಲು ಕಾಯಿಲೆಗಳ ಉಚಿತ ತಪಾಸಣಾ ಶಿಬಿರ ದಿನಾಂಕ 10/9/2024 ಮಂಗಳವಾರದಂದು. ಸಮಯ ಬೆಳಗ್ಗೆ 10ರಿಂದ ಮಧ್ಯಾಹ್ನ 3 ಗಂಟೆಯವರೆಗೆ. ಸ್ಥಳ ವಿಕಾಸ್ ರೆಸ್ಟೋರೆಂಟ್ ಎದುರುಗಡೆ, ಬಸವೇಶ್ವರ ನಗರ, ಬಳಗನೂರು ಕ್ರಾಸ್, ಬಳಗನೂರು. ಈ ಶಿಬಿರದಲ್ಲಿ ಹೃದಯ ರೋಗ ಸಂಬಂಧಿ ತೊಂದರೆಯ ಲಕ್ಷಣ ಇರುವವರು, ಮೆಟ್ಟಿಲು ಹತ್ತುವಾಗ, ನಡೆಯುವಾಗ, ಆಟ ಆಡುವಾಗ ಆಯಾಸವಾಗುವುದು, ಮೈ ಬೆವರುವುದು, ಉಸಿರಾಟದ ತೊಂದರೆ ಹಾಗೂ ಹೃದಯ ಸಂಬಂಧಿ ತೊಂದರೆಗಳಿಂದ ಬಳಲುತ್ತಿರುವವರು, ಹುಟ್ಟಿನಿಂದ ಹೃದಯ ಸಮಸ್ಯೆ, ಬೆಳವಣಿಗೆ ಕುಂಠಿತ ಸಮಸ್ಯೆಯಿಂದ ಬಳಲುತ್ತಿರುವ ಮಕ್ಕಳು, ಹೆಚ್ಚು ದೇಹದ ತೂಕವುಳ್ಳವರು, ಉಗುರು ತುಟಿ ಹಸಿರಾಗುವುದು, ಮೂತ್ರಪಿಂಡ ಸಂಬಂಧಿ ತೊಂದರೆಯ ಲಕ್ಷಣಗಳು, ಮೂತ್ರ ವಿಸರ್ಜನೆಯಲ್ಲಿ ತೊಂದರೆ, ಮೂತ್ರಪಿಂಡದಲ್ಲಿ ಹರಳು, ಕಿಡ್ನಿ ಸ್ಟೋನ್, ಮೂತ್ರ ವಿಸರ್ಜನೆ ವೇಳೆ ಉರಿ, ರಕ್ತ ಬರುವುದು, ನರರೋಗ ಸಂಬಂಧಿ ತೊಂದರೆಗಳು, ಬೆನ್ನು ನೋವು, ಕುತ್ತಿಗೆ ನೋವು, ಮೆದುಳಿನ ಗಡ್ಡೆ, ಬ್ರೈನ್ ಟ್ಯೂಮರ್. ಈ ಎಲ್ಲ ಸಮಸ್ಯೆಗಳಿಂದ ಬಳಲುತ್ತಿರುವವರು ಹಳೆಯ ವೈದ್ಯಕೀಯ ತಪಾಸಣಾ ದಾಖಲಾತಿಗಳನ್ನು ತರತಕ್ಕದ್ದು. ಈ ಶಿಬಿರ ಕಡ್ಡಾಯವಾಗಿ ಹೃದಯ ರೋಗ, ನರರೋಗ, ಮೂತ್ರಪಿಂಡದಲ್ಲಿ ಕಲ್ಲಿನ ಸಮಸ್ಯೆ ಇರುವವರಿಗೆ ಮಾತ್ರ. ಸಲಹೆ ಮೇರೆಗೆ ಈ ಶಿಬಿರದಲ್ಲಿ ಉಚಿತವಾಗಿ ECG, 2D ಎಕೋ ಸ್ಕ್ಯಾನಿಂಗ್ ಮಾಡಲಾಗುವುದು. ಶಿಬಿರಕ್ಕೆ ಬರುವಾಗ ತಪ್ಪದೆ BPL ರೇಷನ್ ಕಾರ್ಡ್, ಅಂತ್ಯೋದಯ ಮತ್ತು ಆಧಾರ್ ಕಾರ್ಡ್ ತರತಕ್ಕದ್ದು. ವಿಶೇಷ ಸೂಚನೆ: ಹೃದಯ ರೋಗ, ನರರೋಗ, ಕ್ಯಾನ್ಸರ್, ಕಿಡ್ನಿಯಲ್ಲಿನ ಕಲ್ಲಿನ ಸಮಸ್ಯೆಗೆ ಹರ್ನಿಯಾ ಫೈಲ್ಸ್, ಪಿತ್ತಕೋಶದಲ್ಲಿ ಕಲ್ಲು, ಅಪೆಂಡೈಸಿಟಿಸ್, ಸ್ತನ ಕ್ಯಾನ್ಸರ್, ಉಬ್ಬಿರುವ ರಕ್ತನಾಳ, ಸ್ತ್ರೀರೋಗ ಸಮಸ್ಯೆ ಹಾಗೂ ಮಹಿಳೆಯರ ಗರ್ಭಕೋಶದ ಉಚಿತ ಶಸ್ತ್ರಚಿಕಿತ್ಸೆ, ಕೀಲು ಮತ್ತು ಮೂಳೆ, ಕಿವಿ, ಮೂಗು ಮತ್ತು ಗಂಟಲು, ಥೈರಾಯ್ಡ್ಗೆ ಉಚಿತ ಶಸ್ತ್ರಚಿಕಿತ್ಸೆ,
ಯಶಸ್ವಿನಿ ಕಾರ್ಡು ಹಾಗೂ BPL ಹಸಿರು ಅಂತ್ಯೋದಯ ರೇಷನ್ ಕಾರ್ಡುದಾರರಿಗೆ ಉಚಿತವಾಗಿ ಹೆಚ್ಚಿನ ಚಿಕಿತ್ಸೆ ಅಥವಾ ಶಸ್ತ್ರಚಿಕಿತ್ಸೆಯನ್ನು ಸಪ್ತಗಿರಿ ಆಸ್ಪತ್ರೆ ಬೆಂಗಳೂರಿನಲ್ಲಿ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7829949968 9972034740 7795811727. ಇರ್ಫಾನ್ ಕೆ ಅಧ್ಯಕ್ಷರು, ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್, ಡಿ ಫಾರ್ಮಸಿ, ನರ್ಸಿಂಗ್, ಪ್ಯಾರಾಮೆಡಿಕಲ್ ಕಾಲೇಜ್, ಸಿಂಧನೂರು. 8197143588 9036731385. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ.